ನಮಸ್ತೆ ಎಲ್ರಿಗೂ. ನಾನು ಶ್ವೇತಾ. ಮಾನವ ಶಾಶ್ವತನಲ್ಲದಿದ್ದರೂ ಕೂಡ ಆತನ ಚಿಂತನೆಗಳು ಶಾಶ್ವತವಾಗಿ ಉಳಿತವೆ ಅನ್ನೋದಕ್ಕೆ ಪಾಶ್ಚಾತ್ಯ ರಾಜಕೀಯ ಚಿಂತಕರಾದ ಪ್ಲೇಟೋ ಅವರು ಅತ್ಯುತ್ತಮ ಉದಾಹರಣೆ. ಸುಮಾರು 2400 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿರುವಂಥ ಪ್ಲೇಟೋರವರ ರಾಜಕೀಯ ಚಿಂತನೆಗಳು ಇವತ್ತಿನ ಕಾಲಕ್ಕೂ ತುಂಬ ಪ್ರಸ್ತುತವಾಗಿರುತ್ತವೆ. ಅಪರಾಧಿಗೆ ಶಿಕ್ಷೆ ನೀಡುವುದಷ್ಟೇ ನ್ಯಾಯ ಅಲ್ಲ, ಬದಲಾಗಿ ನ್ಯಾಯ ಅನ್ನುವಂಥದ್ದು ಒಂದು ನೈತಿಕ ಅಂಶ. ಸಮಾಜದಲ್ಲಿ ವ್ಯಕ್ತಿ ಚೆನ್ನಾಗಿರಬೇಕು, ಅದೇ ರೀತಿ ರಾಜ್ಯ ಕೂಡ ಅತ್ಯುತ್ತಮವಾಗಿರಬೇಕು. ಹಾಗಾದರೆ ಅತ್ಯುತ್ತಮ ರಾಜ್ಯವನ್ನು ಹೇಗೆ ಕಟ್ಟಬೇಕು ಅನ್ನೋದ ಉದಾಹರಣೆಯನ್ನು ಪ್ಲೇಟೋ ನಮ್ಮ ಮುಂದೆ ಇಟ್ಟಿದ್ದಾನೆ. ಇವತ್ತಿನ ಸೆಷನ್ನಲ್ಲಿ ಪ್ಲೇಟೋರವರ ನ್ಯಾಯ ಸಿದ್ಧಾಂತ ಪರಿಕಲ್ಪನೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಪ್ಲೇಟೋರವರನ್ನು ಪಾಶ್ಚಾತ್ಯ ರಾಜಕೀಯ ತತ್ವಜ್ಞಾನದ ಪಿತಾಮಹ ಅಂತ ಕರಿತೇವೆ. ಇವರ ಪ್ರಮುಖ ಕೃತಿ ರಿಪಬ್ಲಿಕ್ ಕನ್ಸರ್ನಿಂಗ್ ಜಸ್ಟಿಸ್ ಅನ್ನುವಂಥ ಅಡಿಬರಹವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ರಿಪಬ್ಲಿಕ್ ಅಂದರೆ ನ್ಯಾಯದ ಕುರಿತಾಗಿ ಅಂತ. ಈ ಕೃತಿಯನ್ನು ಬರೆಯುವಂಥ ಆರಂಭದಿಂದಲೂ ಕೂಡ ಒಬ್ಬ ಉತ್ತಮ ವ್ಯಕ್ತಿ ಯಾರು, ಆ ವ್ಯಕ್ತಿ ಉತ್ತಮ ಹೇಗಾಗ್ತಾನೆ, ಉತ್ತಮ ವ್ಯಕ್ತಿ ರಾಜ್ಯದಿಂದ ಹೊರಗಿರಲಿಕ್ಕೆ ಸಾಧ್ಯ ಇಲ್ಲ, ಈ ರಾಜ್ಯದ ಒಳಗೆ ಉತ್ತಮ ವ್ಯಕ್ತಿ ಇರುವುದಾಗಿದ್ದರೆ ಆ ವ್ಯಕ್ತಿಯನ್ನು ಉತ್ತಮ ಮಾಡುವುದು ಹೇಗೆ, ಅಥವಾ ವ್ಯಕ್ತಿಯನ್ನು ಉತ್ತಮಗೊಳಿಸುವುದಕ್ಕಿಂತಲೂ ಪ್ರಾಮುಖ್ಯತೆಯನ್ನು ನಾವು ರಾಜ್ಯಕ್ಕೆ ನೀಡಬೇಕಾ ಅನ್ನುವಲ್ಲಿಂದ ಈ ಕೃತಿ ಆರಂಭವಾಗ್ತಾ ಹೋಗುತ್ತೆ. ಯಾವಾಗಲೂ ಕೂಡ ರಾಜ್ಯ ಉತ್ತಮವಾಗಿದ್ದರೆ ರಾಜ್ಯದಲ್ಲಿ ವಾಸವಾಗ್ತಿರುವಂಥ ಜನರು ಕೂಡ ಅತ್ಯುತ್ತಮ ಪ್ರಜೆಗಳಾಗಿ ಬದುಕ್ತಾರೆ. ಹಾಗಾಗಿ ನಾವು ಸಣ್ಣ ಅಕ್ಷರದಲ್ಲಿ ಬರೆದ್ರೆ ಅದು ಸಣ್ಣದಾಗಿ ಕಾಣುತ್ತೆ, ದಪ್ಪ ಅಕ್ಷರದಲ್ಲಿ ಬರೆದ್ರೆ ಅದು ದಪ್ಪದಾಗಿ ದೊಡ್ಡದಾಗಿ ಕಾಣುತ್ತೆ ಅಂತ ಪ್ಲೇಟೋ ಹೇಳ್ತಾನೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಉತ್ತಮಗೊಳಿಸುವುದಕ್ಕಿಂತಲೂ ರಾಜ್ಯವನ್ನು ಉತ್ತಮಗೊಳಿಸುವುದಕ್ಕೆ ಪ್ಲೇಟೋ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾನೆ. ಈ ನ್ಯಾಯ ಸಿದ್ಧಾಂತವನ್ನು ಪ್ಲೇಟೋ ಹೇಳುವ ಮೊದಲು ತನ್ನ ಕಾಲದಲ್ಲಿ ಅಥವಾ ತನಗಿಂತ ಹಿಂದೆ ಇದ್ದಂಥ ನ್ಯಾಯ ಸಿದ್ಧಾಂತಗಳನ್ನು ವಿಮರ್ಶೆಗೊಳಪಡಿಸ್ತಾನೆ. ಅತ್ಯುತ್ತಮ ನ್ಯಾಯ ಸಿದ್ಧಾಂತವನ್ನು ನೋಡಬೇಕು ಅಂತ ಹೇಳಿದ್ರೆ ಹಿಂದೆ ಇದ್ದ ನ್ಯಾಯ ಸಿದ್ಧಾಂತಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅನ್ನೋದರ ಚರ್ಚೆಯಲ್ಲಿ ಆತ ತೊಡಗ್ತಾನೆ. ಹಾಗೆ ತೊಡಗಿದಾಗ ಆತನ ಕಣ್ಣಿಗೆ ಕಾಣ್ತವೆ ಪ್ರಮುಖವಾದ 3 ಸಿದ್ಧಾಂತಗಳು ಕಾಣ್ತವೆ. ಅದು ಯಾವುದು ಅಂತ ಹೇಳಿದರೆ, ಮೊದಲನೆಯದು ಸಾಂಪ್ರದಾಯಿಕ ಸಿದ್ಧಾಂತ, ನಂತರ ತೀವ್ರವಾದಿ ಸಿದ್ಧಾಂತ, ಇನ್ನೊಂದು ಪ್ರಾಯೋಗಿಕ ಸಿದ್ಧಾಂತ ಅಂತ ಹೇಳಿ. ಈ 3 ಸಿದ್ಧಾಂತಗಳ ಬಗ್ಗೆ ಆತ ಘನವಾದ ಚರ್ಚೆ ಮಾಡ್ತಾನೆ. ಈ ಸಿದ್ಧಾಂತಗಳನ್ನು ನಾವು ನ್ಯಾಯದ ಸಿದ್ಧಾಂತ ಹೇಳಿ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಆ ಸಿದ್ಧಾಂತದಲ್ಲಿ ಏನಿತ್ತು ಅನ್ನೋದನ್ನು ನಾವು ನೋಡೋದಾಗಿದ್ರೆ, ಸಾಂಪ್ರದಾಯಿಕ ನ್ಯಾಯ ಸಿದ್ಧಾಂತದಲ್ಲಿ ಬರುವಂಥ ಪ್ರಮುಖ ವ್ಯಕ್ತಿಗಳು ಅಂತ ಹೇಳಿದ್ರೆ ಸೆಫಲಸ್ ಮತ್ತು ಆತನ ಮಗ ಪಾಲಿಮಾರ್ಕಸ್. ಈ ಇಬ್ಬರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನ್ಯಾಯ ಅಂತ ಹೇಳಿದ್ರೆ ಸತ್ಯವನ್ನು ಹೇಳುವಂಥದ್ದು, ಸತ್ಯ ನುಡಿಯುವುದೇ ನ್ಯಾಯ. ಅದೇ ರೀತಿ ತಮ್ಮಲ್ಲಿ ಏನಾದರೂ ಬಾಕಿ ಉಳ್ಕೊಂಡಿದ್ರೆ ಅದನ್ನು ನಾವು ಯಾರಿಂದ ತಗೊಂಡಿದ್ದೇವೋ ಅವರಿಗೆ ಮತ್ತು ದೇವರಿಗೆ ಕೊಡೋದು ಅದು ನ್ಯಾಯ ಅಂತ ಹೇಳ್ತಾರೆ. ಅದರ ಜೊತೆಗೇನೆ ನಮ್ಮ ಸ್ನೇಹಿತರಿಗೆ ಒಳ್ಳೆಯದನ್ನು ಮಾಡೋದು, ಅದೇ ರೀತಿಯಲ್ಲಿ ಶತ್ರುಗಳಿಗೆ ಕೆಟ್ಟದನ್ನು ಮಾಡೋದು ನ್ಯಾಯ. ನ್ಯಾಯ ಅನ್ನುವುದು ಒಂದು ಕಲೆ. ಆ ಕಲೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅತ್ಯುತ್ತಮವಾದ ರಾಜ್ಯವನ್ನು ಕಟ್ಟಬಹುದು ಅಂತ ಹೇಳಿ ಸೆಫಲಸ್ ಮತ್ತು ಪಾಲಿಮಾರ್ಕಸ್ ಹೇಳ್ತಾರೆ. ಆದರೆ ಈ ಸಿದ್ಧಾಂತವನ್ನು ಪ್ಲೇಟೋ ವಿರೋಧಿಸ್ತಾರೆ. ಯಾಕಂತ ಹೇಳಿದ್ರೆ ಸತ್ಯವನ್ನು ನುಡಿಯುವುದೇ ನ್ಯಾಯ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ನ್ಯಾಯ ಅನ್ನುವಂಥದ್ದು ಕಲೆನೂ ಅಲ್ಲ. ನ್ಯಾಯ ಅನ್ನುವಂಥದ್ದು ಶತ್ರುಗಳಿಗೆ ಕೆಟ್ಟದಾಗಲಿ ಅಂತ ನಾವು ಬಯಸೋದು ಅಥವಾ ನಮ್ಮ ಸ್ನೇಹಿತರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸೋದು ನ್ಯಾಯ ಅಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನ್ಯಾಯ ಅನ್ನುವಂಥದ್ದು ನೀತಿಗೆ ಸಂಬಂಧಪಟ್ಟಿದ್ದು. ನಾವು ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಗೆ ಕೆಟ್ಟದನ್ನು ಬಯಸಬಾರ್ದು. ಇನ್ನೊಬ್ಬನಿಗೆ ಕೆಟ್ಟದನ್ನು ಬಯಸಿ ನಾವು ಅಲ್ಲಿ ಅತ್ಯುತ್ತಮವಾಗಿ ಬದುಕಬೇಕು ಅನ್ನುವಂಥ ಕನಸನ್ನು ಕಾಣಬಾರ್ದು ಯಾವತ್ತೂ ಕೂಡ. ನ್ಯಾಯ ಅನ್ನುವಂಥದ್ದು ಎಲ್ಲರಿಗೂ ಒಂದೇ ರೀತಿಯಾಗಿ ಸರಿಸಮಾನವಾಗಿ ಅಪ್ಲೈ ಆಗಬೇಕು ಅನ್ನುವಂಥದ್ದು ಪ್ಲೇಟೋನ ಅಭಿಮತ. ಅದೇ ರೀತಿ ನ್ಯಾಯ ಅನ್ನುವಂಥದ್ದು ಒಂದು ಕಲೆನೂ ಅಲ್ಲ. ನ್ಯಾಯ ಅನ್ನುವಂಥದ್ದು ಕಲೆ ಆಗುವುದಾಗಿದ್ದರೆ ಯಾರು ರಾಜ್ಯವನ್ನು ಆಳ್ತಾರೋ ಅವರು ಆ ಕಲೆಯನ್ನು ಅವರಿಗೆ ಸಂಬಂಧಪಟ್ಟ ಹಾಗೆ ಸ್ವಾರ್ಥ ಪೂರ್ವಕವಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬಹುದು. ಇನ್ನು ತೀವ್ರವಾದಿ ನ್ಯಾಯ ಸಿದ್ಧಾಂತದಲ್ಲಿ ಅಂದರೆ ರ್ಯಾಡಿಕಲಿಸ್ಟ್ ಥಿಯರಿ ಆಫ್ ಜಸ್ಟಿಸಲ್ಲಿ ಸೋಫಿಸ್ಟ್ರು ಬರ್ತಾರೆ. ಇದರಲ್ಲಿರುವ ಪ್ರಮುಖ ಚಿಂತಕ ಅಂತ ಹೇಳಿದ್ರೆ ಥ್ರಾಸಿಮಾಕಸ್. ಸೋಫಿಸ್ಟ್ರು ಅಂತ ಹೇಳಿದ್ರೆ ಪಾಶ್ಚಾತ್ಯ ರಾಜಕೀಯ ಚಿಂತನೆಯ ಆರಂಭದಲ್ಲಿ ಬರ್ತಾರೆ. ಅವರು ವಾಂಡರಿಂಗ್ ವೈಸ್ ಮ್ಯಾನ್ ಅಂತ ಹೇಳ್ತೇವೆ. ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಲೆಮಾರಿ ಜೀವನವನ್ನು ನಡೆಸ್ತಾ ತಾವು ಕಂಡಂಥ ಅಥವಾ ತಮ್ಮ ಅನುಭವಕ್ಕೆ ಬಂದಂಥ ತಿಳುವಳಿಕೆಯನ್ನು ಅಂದರೆ ಜ್ಞಾನವನ್ನು ಹಂಚುವ ಕೆಲಸವನ್ನು ಮಾಡ್ತಾರೆ. ಸೊ ಹೀಗೆ ಹೋಗ್ತಾ ಹೋಗ್ತಾ ಅವರು ನಂತರ ಗ್ರೀಸ್ನಲ್ಲಿ ರಾಜಕೀಯ ಜ್ಞಾನ ಅಥವಾ ರಾಜಕೀಯ ವಿಚಾರಧಾರೆ ಸ್ಪ್ರೆಡ್ ಆಗಲಿಕ್ಕೆ ಕಾರಣಕರ್ತರಾಗ್ತಾರೆ. ಆದರೆ ಇವರ ವಿಚಾರಗಳು ಈ ಗ್ರೀಸ್ನಲ್ಲಿ ಉದಯಿಸಿದಂತಹ ಪಾಶ್ಚಾತ್ಯ ರಾಜಕೀಯ ಚಿಂತನೆಯಿಂದ ನಾವು ಏನು ಕರಿತೇವೆ ಅಲ್ಲಿ ಒಂದಷ್ಟು ಭಿನ್ನತೆ ಇದೆ. ಸೊ ಈ ಸೋಫಿಸ್ಟರ ವಿಚಾರಧಾರೆಗಳನ್ನು ತಗೊಳ್ತಾನೆ ನಮ್ಮ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅಥವಾ ಸಾಕ್ರಟಿಸ್ ಅವರು ರಾಜಕೀಯ ಅಂದರೆ ಏನು, ಧರ್ಮವನ್ನು ರಾಜಕೀಯದಿಂದ ಯಾಕೆ ಬೇರ್ಪಡಿಸಬೇಕು, ಇವೆಲ್ಲದರ ಕುರಿತು ವಿಚಾರಧಾರೆಯನ್ನು ಅವರು ನೀಡಿರುವಂಥದ್ದು. ಸೋಫಿಸ್ಟರು ಹೆಚ್ಚಾಗಿ ಇಂಡಿವಿಜುವಲಿಸ್ಟ್ ಅಂತ ಹೇಳಿದ್ರೆ ಇಲ್ಲಿ ವ್ಯಕ್ತಿಯ ವೈಯಕ್ತಿಕ ಲಾಭದ ಕಡೆ ಹೆಚ್ಚು ತಲೆ ಕೆಡಿಸ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ತಾನು ಉತ್ತಮನಾಗಬೇಕು ಅಂತ ಹೇಳಿದಾಗ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಬೋದು, ಅದು ತಪ್ಪಲ್ಲ ಅಂತ ಹೇಳಿ. ಹಾಗೆಯೇ ಈ ಥ್ರಾಸಿಮಾಕಸ್ ಹೇಳ್ತಾನೆ
ಇಂಟ್ರೆಸ್ಟ್ ಆಫ್ ದ ಸ್ಟ್ರಾಂಗರ್ ಅಥವಾ ಮೈಟ್ ಈಸ್ ರೈಟ್ ಅನ್ನೋ ಪರಿಕಲ್ಪನೆ. ಅಂದರೆ ಪ್ರಬಲರ ಹಿತಾಸಕ್ತಿಯನ್ನು ಕಾಪಾಡುವುದು ನ್ಯಾಯ ಅಂತ ಹೇಳಿ. ಯಾರು ಪ್ರಬಲರಾಗಿರ್ತಾರೋ ಅವರಿಗೆ ಶಕ್ತಿ ಇರುತ್ತೆ, ಅವರು ಮಾಡಿದ್ದೇ ಸರಿ, ಅಥವಾ ಅವರನ್ನು ರಕ್ಷಿಸಲಿಕ್ಕೆ ರಾಜ್ಯ ಇರುತ್ತೆ ಅಂತ ಹೇಳಿ. ಆದರೆ ಇಲ್ಲಿ ದುರ್ಬಲರ ಗತಿ ಏನಾಗಬೇಕು, ಶಕ್ತಿಹೀನರನ್ನು ಕಾಪಾಡುವವರು ಯಾರು, ಇದರ ಬಗ್ಗೆ ತ್ರಾಸಿಮಾರ್ಕಸ್ ಮಾತಾಡೋದಿಲ್ಲ. ಜೊತೆಗೆ ಇನ್ನೊಂದೇನು ಹೇಳ್ತಾನೆ ಅಂತ ಹೇಳಿದ್ರೆ, ಇನ್ಜಸ್ಟಿಸ್ ಇಸ್ ಬೆಟರ್ ದ್ಯಾನ್ ಜಸ್ಟಿಸ್ ಅಂತ. ಅಂದರೆ ಅನ್ಯಾಯಕ್ಕಿಂತ ನ್ಯಾಯ ಉತ್ತಮವಲ್ಲ, ಬದಲಾಗಿ ನ್ಯಾಯಕ್ಕಿಂತ ಅನ್ಯಾಯ ಉತ್ತಮವಾದುದು ಅಂತ ಹೇಳಿ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಉತ್ತಮತೆಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಆತ ಅನ್ಯಾಯ ಮಾಡಿದರೂ ಕೂಡ ಅದು ನ್ಯಾಯನೇ ಆಗಿರುತ್ತೆ. ಹಾಗಾಗಿ ನೂರಾರು ಜನರಿಗೆ ಒಳಿತಾಗುತ್ತೆ ಅಂತ ಹೇಳಿದರೆ ಅಲ್ಲಿ ಆಳ್ವಿಕೆ ಮಾಡ್ತಾನಲ್ವ ಅಥವಾ ಯಾರು ಆಡಳಿತ ಮಾಡ್ತಾನೋ ಅವರ ಮಾತನ್ನು ಕೇಳುವ ಅಗತ್ಯ ಇಲ್ಲ. ತನ್ನ ಪರಿಕಲ್ಪನೆಯಲ್ಲಿ ಯಾವುದು ಉತ್ತಮ ಅಂತ ಅನ್ನಿಸ್ತೋ ಆ ವ್ಯಕ್ತಿ ಅವನಿಗೆ ಮಾಡಲಿಕ್ಕೆ ಅವನಿಗೆ ವಿವೇಕ ಇದೆ, ಅವನು ಮಾಡ್ತಾನೆ, ಅತ್ಯುತ್ತಮವಾದ ಜೀವನವನ್ನು ಆತ ಅನುಭವಿಸ್ತಾನೆ. ಇಲ್ಲಿ ರಾಜ್ಯ ಮಧ್ಯಪ್ರವೇಶ ಮಾಡಿ ನ್ಯಾಯ ಅಂದರೆ ಹೀಗೆ, ಅಥವಾ ನ್ಯಾಯ ಎಲ್ರಿಗೂ ಅಪ್ಲಿಕೇಬಲ್ ಆಗಬೇಕು, ದುರ್ಬಲರನ್ನು ಕಾಪಾಡಬೇಕು, ಪ್ರಬಲರನ್ನು ರಕ್ಷಿಸಬೇಕು, ಅಥವಾ ಪ್ರಬಲರಿಂದ ದುರ್ಬಲರಿಗೆ ಅನ್ಯಾಯವಾಗದಂತೆ ರಕ್ಷಿಸಬೇಕು ಅನ್ನುವಂಥ ಪರಿಕಲ್ಪನೆ ಎಲ್ಲವೂ ಕೂಡ ಅದು ಕ್ಷುಲ್ಲಕ ಅನ್ನುವಂಥ ಪರಿಕಲ್ಪನೆಯನ್ನು ತ್ರಾಸಿಮಾರ್ಕಸ್ ಹೇಳುತ್ತಾನೆ. ಇದರ ಜೊತೆಗೆ ಕೂಡ ಸ್ವಹಿತಾಸಕ್ತಿ ಮತ್ತು ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಒಬ್ಬ ವ್ಯಕ್ತಿ ಯಾವುದೇ ಅಡ್ಡದಾರಿಯನ್ನು ಹಿಡಿದ್ರೆ ಅದು ತಪ್ಪಲ್ಲ ಅಂತ ಹೇಳ್ತಾರೆ. ಅದರ ಬದಲು ನ್ಯಾಯವನ್ನು ಪರಿಪಾಲನೆ ಮಾಡ್ತಾ ಇರುವಂಥ ವ್ಯಕ್ತಿ ಆತ ಸಂತೋಷವಾಗಿ ಇಲ್ಲದೇ ಇದ್ದರೆ ಅದು ಉತ್ತಮ ಬದುಕಲ್ಲ, ಆತ ಒಬ್ಬ ಉತ್ತಮ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ತ್ರಾಸಿಮಾರ್ಕಸ್ ಹೇಳ್ತಾನೆ. ಸೊ ಇದನ್ನು ತೀವ್ರವಾಗಿ ಖಂಡಿಸ್ತಾನೆ ಪ್ಲೇಟೋನ ಅಭಿಮತ ಏನು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಅನ್ಯಾಯ ನ್ಯಾಯಕ್ಕಿಂತ ದೊಡ್ಡದಾಗಲಿಕ್ಕೆ ಸಾಧ್ಯನೇ ಇಲ್ಲ. ನ್ಯಾಯವನ್ನು ಪರಿಪಾಲನೆ ಮಾಡ್ತಾ ಇರುವಂಥ ವ್ಯಕ್ತಿ ಅವನಿಗೆ ಕಟ್ಟುನಿಟ್ಟುಗಳು ಗೊತ್ತಿರ್ತವೆ, ಕಟ್ಟುಪಾಡುಗಳು ಗೊತ್ತಿರ್ತವೆ, ತನ್ನ ಇತಿಮಿತಿಯೊಳಗೆ ಆತ ಉತ್ತಮ ಜೀವನವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ರೀತಿ ನ್ಯಾಯ ಅನ್ನುವಂಥದ್ದು ಸಮಾಜದಲ್ಲೂ ಇರೋದ್ರಿಂದ, ರಾಜ್ಯದಲ್ಲೂ ಇರೋದ್ರಿಂದ ರಾಜ್ಯ ಏನು ಮಾಡಬೇಕು ಅಂತ ಹೇಳಿ ಕಾನೂನುಗಳನ್ನು ರಚಿಸುವ ಸಂದರ್ಭದಲ್ಲಿ ಅದು ಕೇವಲ ಪ್ರಬಲರ ಹಿತಾಸಕ್ತಿಯ ರಕ್ಷಣೆಗಾಗಿ ಇರಬಾರದು, ಬದಲಾಗಿ ಅಶಕ್ತರ ದುರ್ಬಲ ವರ್ಗದವರ ರಕ್ಷಣೆಗಾಗಿ ಒಟ್ಟಾರೆ ಎಲ್ಲರಿಗೂ ಅಂದರೆ ರಾಜ್ಯದಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಉತ್ತಮವಾದ ಜೀವನವನ್ನು ರೂಪಿಸಿಕೊಡಲಿಕ್ಕೆ ಸಹಾಯ ಆಗುವ ರೀತಿಯಲ್ಲಿ ಇರಬೇಕು. ಅದಕ್ಕೆ ಪ್ಲೇಟೋ ಹೇಳೋದು ಸದ್ಗುಣವೇ ನ್ಯಾಯ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಆತ ನೀಡ್ತಾನೆ. ಇನ್ನು ಪ್ರಾಗ್ಮ್ಯಾಟಿಕ್ ಥಿಯರಿ ಅಂದರೆ ಪ್ರಾಯೋಗಿಕ ನ್ಯಾಯ ಸಿದ್ಧಾಂತದಲ್ಲಿ ಗ್ಲಾಕನ್ ಬರ್ತಾನೆ. ಈತ ಏನು ಹೇಳುತ್ತಾನೆ ಅಂತ ಹೇಳಿದ್ರೆ, ಈ ನ್ಯಾಯ ಅನ್ನುವಂಥ ಪರಿಕಲ್ಪನೆ ಇದೆಯಲ್ಲ, ಇದು ರೂಢಿಗತವಾಗಿ ಹುಟ್ಟಿಕೊಂಡಿರುವಂಥದ್ದು, ಇದು ಬಡವರ ಅಥವಾ ದುರ್ಬಲರ ಭಯದಿಂದ ಉಗಮವಾಗಿದೆ ಅಂತ ಹೇಳಿ. ಯಾಕೆ ಹೀಗೆ ಹೇಳ್ತಾನೆ ಅಂತ ಹೇಳಿದ್ರೆ, ಈಗ ರಾಜ್ಯ ಹುಟ್ಟಿರುವುದು ಕೂಡ ಜನರಿಗೆ ಯಾವಾಗ ತಾವಿರುವ ಪ್ರದೇಶದಲ್ಲಿ ರಕ್ಷಣೆ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತದೋ, ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಒಂದು ವ್ಯವಸ್ಥೆಯ ಅವಶ್ಯಕತೆ ಇದೆ ಅಂತ ಅನ್ನಿಸ್ತದೋ, ಹಾಗಾಗಿ ಎಲ್ಲರೂ ಒಟ್ಟು ಕೂಡಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿ ರಾಜ್ಯದಿಂದ ಆಳ್ವಿಕೆಯನ್ನು ಅನುಭವಿಸ್ತಿರ್ತಾರಲ್ವ. ಹಾಗಾಗಿ ನ್ಯಾಯ ಅನ್ನುವಂಥದ್ದು ಇದು ರೂಢಿಗತವಾಗಿ ಜನರಿಂದ ಹುಟ್ಟಿಕೊಂಡಂಥ ಒಂದು ದುರ್ಬಲರ ಅಸ್ತ್ರ ನ್ಯಾಯ ಅಂತ ಹೇಳ್ತಾನೆ. ಆದರೆ ಇದನ್ನು ಪ್ಲೇಟೋ ಖಡಾಖಂಡಿತವಾಗಿ ತಿರಸ್ಕರಿಸ್ತಾನೆ. ನ್ಯಾಯ ಅನ್ನುವಂಥದ್ದು ಎಲ್ಲ ಜನರ ಏಳಿಗೆಗಾಗಿ ಇರುವಂಥ ಒಂದು ಸಾಧನ. ಇದು ಒಂದು ಸದ್ಗುಣ ಇದ್ದ ಹಾಗೆ ಯಾವ ವ್ಯಕ್ತಿ ನ್ಯಾಯಪರವಾಗಿರ್ತಾನೋ ಆತ ತನ್ನ ರಾಜ್ಯ ಕೂಡ ಅತ್ಯುತ್ತಮವಾಗಿ ಪ್ರಬಲವಾಗಿ ಬೆಳೀಲಿ ಅನ್ನುವಂಥನ ಆಶೆಯನ್ನು ಇಟ್ಟಿರ್ತಾನೆ. ಸಮಾಜವೂ ಅಭಿವೃದ್ಧಿಯಾಗುತ್ತೆ, ವೈಯಕ್ತಿಕವಾಗಿ ಕೂಡ ಆತ ಅಭಿವೃದ್ಧಿಯನ್ನು ಕಾಣ್ತಾನೆ. ಹಾಗಾಗಿ ನ್ಯಾಯ ಅನ್ನುವಂಥದ್ದು ವ್ಯಕ್ತಿಯ ಅಂತರಂಗದಲ್ಲಿ ಇದೆ ಅಂತ ಹೇಳಿ ಪ್ಲೇಟೋ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದ ಮೇಲೆ ಪ್ಲೇಟೋ ತನ್ನ ನ್ಯಾಯ ಸಿದ್ಧಾಂತವನ್ನು ಹೇಗೆ ಮಂಡಿಸ್ತಾನೆ, ಇದು ಮುಖ್ಯ. ಪ್ಲೇಟೋ ಹೇಳ್ತಾನೆ, ನ್ಯಾಯ ಅನ್ನುವಂಥದ್ದು ಸಮಾಜದಲ್ಲೂ ಅಸ್ತಿತ್ವದಲ್ಲಿದೆ, ವ್ಯಕ್ತಿಯಲ್ಲೂ ಅಸ್ತಿತ್ವದಲ್ಲಿದೆ, ಅದೇ ರೀತಿ ರಾಜ್ಯದಲ್ಲೂ ಅಸ್ತಿತ್ವದಲ್ಲಿದೆ. ಮಾನವನ ಹಾಗೆ ರಾಜ್ಯಕ್ಕೂ ಕೂಡ ಪ್ರಮುಖವಾಗಿ 3 ಅಂಗಗಳಿದೆ ಅಂತ ಹೇಳಿ ಪ್ಲೇಟೋ ವಿವರಿಸ್ತಾನೆ. ಆ 3 ಅಂಗಗಳು ಯಾವುದು, ಆ 3 ಅಂಗಗಳು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತವೆ ಅನ್ನೋದರಲ್ಲೇ ಪ್ಲೇಟೋ ಅವರ ನ್ಯಾಯ ಸಿದ್ಧಾಂತ ಇರುವಂಥದ್ದು. ಪ್ಲೇಟೋರವರ ಪ್ರಕಾರ ರಾಜ್ಯಕ್ಕಿರುವ 3 ಅಂಗಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ರೀಸನ್, ಸ್ಪಿರಿಟ್ ಮತ್ತು ಅಪಟೈಟ್ ಅಂತ ಹೇಳಿ, ಒಂದು ವಿವೇಕ ಅಥವಾ ವಿವೇಚನೆ, ಇನ್ನೊಂದು ಧೈರ್ಯ ಅಥವಾ ಸ್ಫೂರ್ತಿ, ಹಾಗೂ ಕೊನೆಯದಾಗಿ ಬಯಕೆಗಳು ಅಥವಾ ಆಸೆ ಅನ್ನುವಂಥದ್ದು. ಈ 3 ಪ್ರಮುಖ ಅಂಗಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ವಿವೇಕ ಅಥವಾ ವಿವೇಚನೆಯನ್ನು ಸೂಚಿಸುವಂಥದ್ದು ಆಡಳಿತ ವರ್ಗ, ಅದೇ ರೀತಿ ಧೈರ್ಯ ಅಥವಾ ಸ್ಫೂರ್ತಿಯನ್ನು ಸೂಚಿಸುವಂಥದ್ದು ಸೈನಿಕ ವರ್ಗ ಅಥವಾ ರಕ್ಷಕ ವರ್ಗ, ಅದೇ ರೀತಿ ಆಸೆ ಅಥವಾ ಬಯಕೆಗಳನ್ನು ಹೊಂದಿರುವಂಥ ವರ್ಗ ಉತ್ಪಾದಕ ವರ್ಗ. ಹಾಗಾಗಿ ಆಡಳಿತ ವರ್ಗ, ಸೈನಿಕ ವರ್ಗ ಮತ್ತು ಆರ್ಥಿಕ ವರ್ಗ ಅಥವಾ ಉತ್ಪಾದಕ ವರ್ಗದವರು ತಮಗೆ ಒಪ್ಪಿಸಿದ ಕೆಲಸವನ್ನು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ
ಒಬ್ಬರು ಇನ್ನೊಬ್ಬರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡದೆ ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನು ನಿರ್ವಹಿಸುವುದು ನ್ಯಾಯ ಅಂತ ಪ್ಲೇಟೋ ಹೇಳ್ತಾನೆ. ಅಂದರೆ ಇಲ್ಲಿ ಸ್ಪಿರಿಟ್ ಅಂತ ಹೇಳಿದ್ರೆ ಧೈರ್ಯ ಅಲ್ವಾ. ಧೈರ್ಯ ಇರಬೇಕಾದ ಯಾರಿಗೆ? ಸೈನಿಕರಿಗೆ. ಸೊ ಸೈನಿಕರು ದೇಶವನ್ನು ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತಾರೆ. ಬಿಟ್ಟರೆ ಅವರು ರಾಜ್ಯ ಹೇಗೆ ಇರಬೇಕು, ರಾಜ್ಯದಿಂದ ಯಾವ ರೀತಿ ಆಡಳಿತವನ್ನು ಜನರಿಗೆ ನೀಡಬೇಕು, ಅಥವಾ ಈ ವರ್ಷ ಯಾವ ಬೆಳೆಯನ್ನು ಬೆಳಿಬೇಕು, ಅಥವಾ ಯಾವ ರೀತಿಯ ವಾಣಿಜ್ಯ ವ್ಯವಹಾರ ಮಾಡಬೇಕು ಅನ್ನೋದರ ಬಗ್ಗೆ ಗಮನ ಕೊಡದೆ ಕೇವಲ ತಮ್ಮ ಗಮನವನ್ನು ರಾಜ್ಯ ರಕ್ಷಣೆಗಾಗಿ ಮೀಸಲಿಡಬೇಕು. ಅದೇ ರೀತಿ ಆಡಳಿತ ವರ್ಗದವರು ಉತ್ತಮವಾದ ಆಡಳಿತವನ್ನು ನೀಡಿ ಭ್ರಷ್ಟಾಚಾರ ಮುಕ್ತ ನ್ಯಾಯಸಮ್ಮತವಾದ ಆಡಳಿತವನ್ನು ಜನರಿಗೆ ನೀಡಬೇಕು, ಅದಷ್ಟೇ ಅವರ ಗಮನಕ್ಕಿರಬೇಕು. ಅದೇ ರೀತಿ ವಾಣಿಜ್ಯ ವ್ಯವಹಾರಗಳನ್ನು ನಡೆಸ್ತಾ ಇರುವಂತಹ ಕೃಷಿಕರು ಅಥವಾ ಉತ್ಪಾದಕ ವರ್ಗದವರು ಕೇವಲ ತಮಗೆ ನೀಡಿದಂಥ ಕೆಲಸವನ್ನೇ ಮಾಡಬೇಕು. ಬಿಟ್ಟರೆ ದೇಶವನ್ನು ಹೇಗೆ ರಕ್ಷಣೆ ಮಾಡಬೇಕು, ಯಾವ ರೀತಿಯ ಕಾನೂನುಗಳನ್ನು ಜಾರಿಗೆ ತರಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡಬಾರದು ಅಂತ ಹೇಳಿ ಇದನ್ನು ನಾವು ಫಂಕ್ಷನಲ್ ಸ್ಪೆಷಲೈಸೇಷನ್ ಅಂತ ಹೇಳ್ತೇವೆ, ಕಾರ್ಯವೈಶಿಷ್ಟ್ಯತಾ ಸಿದ್ಧಾಂತ ಅಂತ ಹೇಳಿದ್ರೆ. ಇಡೀ ರಾಜ್ಯವನ್ನು ಪ್ಲೇಟೋ 3 ವಿಭಾಗಗಳಾಗಿ ವಿಂಗಡಿಸ್ತಾನೆ. ಒಂದು ಚಿನ್ನ, ಬೆಳ್ಳಿ ಮತ್ತು ಕಂಚು ಅಂತ ಹೇಳಿ. ಇಲ್ಲಿ ಚಿನ್ನದ ವರ್ಗಕ್ಕೆ ಸೇರಿದವರು ಆಡಳಿತಗಾರರು, ಬೌದ್ಧಿಕವಾಗಿ ಹೆಚ್ಚು ಅನುಭವಸ್ಥರು. ಈ ಆಡಳಿತ ವಿಭಾಗದಲ್ಲಿ ಸಂಬಂಧಪಟ್ಟ ಹಾಗೆ ತತ್ವಜ್ಞಾನಿ ಅರಸ ರಾಜ ಆಗಿರ್ತಾನೆ ಅಥವಾ ಆತ ಆಳ್ವಿಕೆಯನ್ನು ನಡೆಸ್ತಿರ್ತಾನೆ, ಯಾಕಂದರೆ ಅವನಿಗೆ ಬೌದ್ಧಿಕ ಸಾಮರ್ಥ್ಯ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ. ಇನ್ನು ಬೆಳ್ಳಿಯ ವರ್ಗಕ್ಕೆ ಸೇರಿದವರು ರಕ್ಷಕರು ಅಥವಾ ಸೈನಿಕರು. ಇನ್ನು ಕಂಚಿನ ವರ್ಗಕ್ಕೆ ಸೇರಿದಂಥ ಜನರು ಯಾರು ಅಂತ ಹೇಳಿದ್ರೆ ಉತ್ಪಾದಕ ವರ್ಗದವರು ಅಂತ ಹೇಳಿ. ಈ ರೀತಿಯಾಗಿ ಚಿನ್ನ, ಬೆಳ್ಳಿ ಮತ್ತು ಕಂಚಿನ ವರ್ಗಕ್ಕೆ ಸೇರಿದಂಥ 3 ವಿಭಾಗದ ಜನರು ತಮಗೊಪ್ಪಿಸಿದ ಕೆಲಸವನ್ನು ಮಾಡುವುದೇ ನ್ಯಾಯ ಅಂತ. ಹಾಗಾಗಿ ಪ್ಲೇಟೋನ ನ್ಯಾಯ ಸಿದ್ಧ ಅಂತ ಹೇಳಿ ಬಂದಾಗ ಪ್ರಮುಖವಾಗಿ ನಾವು 3 ವಿಷಯಗಳನ್ನು ನೆನಪಿಟ್ಕೊಳ್ಬೇಕು. ಒಂದನೇದು ಯಾವುದು ಅಂತ ಹೇಳಿದ್ರೆ ಇಡೀ ರಾಜ್ಯವನ್ನು 3 ವರ್ಗಗಳಾಗಿ ಪ್ಲೇಟೋ ವಿಂಗಡಿಸ್ತಾನೆ. ಆಡಳಿತ ವರ್ಗ, ರಕ್ಷಕ ವರ್ಗ ಮತ್ತು ಆರ್ಥಿಕ ವರ್ಗ ಅಂತ ಹೇಳಿ. ಇಲ್ಲಿ ಆಡಳಿತ ವರ್ಗದವರು ವಿವೇಕದ ಪ್ರತೀಕವಾದರೆ ರಕ್ಷಕ ವರ್ಗದವರು ಸ್ಫೂರ್ತಿ ಮತ್ತು ಧೈರ್ಯದ ಪ್ರತೀಕ ಆಗಿರ್ತಾರೆ. ಆರ್ಥಿಕ ವರ್ಗದವರು ಇಲ್ಲಿ ತಮ್ಮ ಬಯಕೆಗಳನ್ನು ಈಡೇರಿಸುವ ಕಡೆ ಗಮನವನ್ನು ನೀಡ್ತಾರೆ. ಈ 3 ವರ್ಗದವರು ತಮಗೆ ಒಪ್ಪಿಸಿದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇತರರ ಕಾರ್ಯಕ್ಷೇತ್ರದ ವ್ಯಾಪ್ತಿಯೊಳಗೆ ಹಸ್ತಕ್ಷೇಪ ಮಾಡದೆ ತಮ್ಮ ಪಾಡಿಗೆ ಕೆಲಸವನ್ನು ನಿರ್ವಹಣೆ ಮಾಡೋದರಿಂದ ಈ ರಾಜ್ಯದಲ್ಲಿ ಜಗಳಗಳಾಗಲಿ ಅಥವಾ ವಿವಾದಗಳಾಗಲಿ ಪ್ರತಿಭಟನೆಗಳಾಗಲಿ ಕ್ರಾಂತಿಯಾಗಿ ಉಂಟಾಗದೆ ರಾಜ್ಯ ಅನ್ನುವಂಥದ್ದು ಅತ್ಯುತ್ತಮವಾಗಿ ಶಾಂತಿಯಿಂದ ನಡೆದುಕೊಂಡು ಹೋಗುತ್ತೆ ಅಂಥೇಳಿ. ಇಲ್ಲಿ ನಾವು ಕಾಣಬೇಕಾದ ಪ್ರಮುಖ ವಿಷಯ ಏನು ಅಂತ ಹೇಳಿದ್ರೆ ಕಾರ್ಯವೈಶಿಷ್ಟ್ಯತಾ ಸಿದ್ಧಾಂತ. ಪ್ಲೇಟೋರವರ ನ್ಯಾಯ ಸಿದ್ಧಾಂತದಲ್ಲಿರುವ ಪ್ರಮುಖ ಅಂಶಗಳು ಯಾವುದು ಅಂತ ಹೇಳಿದ್ರೆ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜನರು ಕೆಲಸವನ್ನು ನಿರ್ವಹಣೆ ಮಾಡೋದು, ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂಥದ್ದು, ಕಾರ್ಯವೈಶಿಷ್ಟ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಈ 3 ಕೂಡ ಜನರು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದರೆ ಸಾಮರಸ್ಯದಿಂದ ಸಾಮಾಜಿಕ ಶಾಂತಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಪ್ಲೇಟೋರವರು ಹೇಳ್ತಾರೆ. ಇದರಿಂದ ನಾವು ಏನು ಗಮನಿಸಬಹುದು ಅಂತ ಹೇಳಿದ್ರೆ ಒಂದು ಆದರ್ಶ ರಾಜ್ಯವನ್ನು ಕಟ್ಟುವಲ್ಲಿ ನ್ಯಾಯ ಹೇಗೆ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತದೆ ಅನ್ನೋದನ್ನು ಪ್ಲೇಟೋರವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನ್ಯಾಯವೇ ರಾಜ್ಯದ ಅಡಿಪಾಯ. ಹಾಗಾಗಿ ರಿಪಬ್ಲಿಕ್ ಅನ್ನುವ ಕೃತಿಯಲ್ಲಿ ಕನ್ಸರ್ನಿಂಗ್ ಜಸ್ಟಿಸ್ ಅನ್ನುವಂಥದ್ದನ್ನು ಪ್ಲೇಟೋರವರು ತಿಳಿಸಿರುವಂತಹದ್ದು. ಯಾರು ನ್ಯಾಯದ ಪರವಾಗಿರ್ತಾರೋ ಅಥವಾ ರಾಜ್ಯ ಹೇಳಿರುವಂಥ ಕಾನೂನುಗಳನ್ನು, ರಾಜ್ಯ ನೀಡಿದ ಮಾರ್ಗದರ್ಶನಗಳನ್ನು ಪಾಲಿಸ್ತಾ ತಮ್ಮ ಪಾಡಿಗೆ ತಮಗೆ ಒಪ್ಪಿಸಿದ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೋ ಆ ರಾಜ್ಯ ಅತ್ಯುತ್ತಮ ರಾಜ್ಯ ಅಂತ ಹೇಳಿ ಪ್ಲೇಟೋರವರು ಹೇಳ್ತಾರೆ. ಆದರೆ ಇದು ಇಂದಿನ ಆಧುನಿಕ ಕಾಲದಲ್ಲಿ ನೋಡಿದ್ರೆ ಇದು ಸೂಟೇಬಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಬಾರ್ಕರ್ ಅಥವಾ ಸಬೈನ್ ಅವರು ಹೇಳುವ ಹಾಗೆ ಇಲ್ಲಿ ಪ್ಲೇಟೋ ಯಾವುದೇ ರೀತಿಯಲ್ಲೂ ಕೂಡ ಈ ಕಾರ್ಯವೈಶಿಷ್ಟ್ಯತೆ ಸಿದ್ಧಾಂತವನ್ನು ಮಾಡುವಾಗ ಯಾವ ವ್ಯಕ್ತಿ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ವ್ಯಕ್ತಿ ಆಯ್ಕೆಗೆ ಬಿಡಬೇಕಾಗುತ್ತೆ. ಹಾಗಂತ ಹೇಳಿದ್ರೆ ಇದು ಒಬ್ಬ ಸೈನಿಕ ವರ್ಗದ ವ್ಯಕ್ತಿ ಆತ ಹೆಚ್ಚು ಬಲಶಾಲಿಯಾಗಿದ್ದರೂ ಕೂಡ ಬೌದ್ಧಿಕ ಸಾಮರ್ಥ್ಯವನ್ನು ಆತ ಹೊಂದಿರಬಹುದು, ಅಥವಾ ಒಬ್ಬ ಉತ್ಪಾದಕ ವರ್ಗದವನಿಗೆ ದೇಶದ ಬಗ್ಗೆ ಚಿಂತನೆ ನಡೆಸುವಂಥ ಎಲ್ಲ ಹಕ್ಕುಗಳು ಅವಕಾಶಗಳು ಇದೆ. ಆದರೆ ಪ್ಲೇಟೋ ಸಂಪೂರ್ಣವಾಗಿ ಈ ಕಾರ್ಯವೈಶಿಷ್ಟ್ಯತಾ ಸಿದ್ಧಾಂತವನ್ನು ಮಾಡಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ 1/3 ಭಾಗದಷ್ಟು ಮಾತ್ರ ತನ್ನ ತಲೆಯನ್ನು ಬಳಸಿಕೊಂಡು ಆತ ತನ್ನ ಜೀವನವನ್ನು ನಡೆಸಲಿ ಅನ್ನುವಂಥ ಒಂದು ಆಶಯವನ್ನು ಪ್ಲೇಟೋ ಅವರು ವ್ಯಕ್ತಪಡಿಸಿದ್ದು. ಇದು ಸಾಮಾನ್ಯವಾಗಿ ಇದು ಅಸಮಾನತೆಗೆ ಕಾರಣ ಆಗುತ್ತೆ, ಜನರ ನಡುವೆನೇ ಘರ್ಷಣೆಗೆ ಮುಂದೊಂದಿನ ಕಾರಣ ಆಗಬಹುದು ಅನ್ನುವಂಥ ಮಾತನ್ನು ಇವರು ಹೇಳುತ್ತಾರೆ. ಹಾಗಾಗಿ ಇಂದಿನ ತರಗತಿಯಲ್ಲಿ ಪ್ಲೇಟೋರವರ ನ್ಯಾಯ ಸಿದ್ಧಾಂತದ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಮುಂದಿನ ಪರಿಕಲ್ಪನೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.